50 ವರ್ಷದಿಂದ ಭಾಳ ಅಭಿಮಾನದಿಂದ ಹೇಳ್ತಿದ್ವಿ ನಾವು, ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡದದ, ನಮ್ಮ ಪರಂಪರೆ ಇಷ್ಟು ದೊಡ್ಡದಲ್ಲ, ಆಕ್ರಮಣ ಮಾಡಿದ್ರು ಗಟ್ಟಿಯಾಗಿ ನಿಂತ್ಕೊಂಡದ್ದು ನಮ್ಮ ಸಂಸ್ಕೃತಿ, ಏನು ಭಯ ಇಲ್ಲ. ಹೂಣರು, ಕುಶಾಣರು, ಅರಬರು ಎಲ್ಲರೂ ಮಾಡಿದ್ರು, ದಾಳಿ ಮಾಡಿದರು, ಆದರೆ ನಮ್ಮ ಸಂಸ್ಕೃತಿ ಉಳ್ಕೊಂತು ಅಂತ ಅಭಿಮಾನದಿಂದ ಹೇಳ್ತಿದ್ವಿ. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗೆ ಇವತ್ತಿಲ್ಲ. ಯಾಕಂದರೆ ಮೊದಲು ವೈರಿ ಕಾಣಿಸ್ತಿದ್ದ ನನಗೆ, ಯಾರ ಹತ್ರ ಹೊಡೆದಾಡಬೇಕು ಅಂತ ಗೊತ್ತಿತ್ತು. ಹೊರಗಡೆಯಿಂದ ವೈರಿ ಬಂದಿದ್ದ, ನಾನು ಗುಂಡು ಹಾಕಬೇಕು, ಅದೇನು ಮಾಡ್ತಿದ್ದೆ ನಾನು. ಆದರೆ ಈಗ ವೈರಿ ಹೊರಗಿಂದ ಇಲ್ಲ, ನಿಮ್ಮ ಮನೆ ಒಳಗಿಂದಾನೆ ಬಂದಾನ. ಭಾಳ ಹುಷಾರಾಗಿರ್ಬೇಕೀಗ. ನಿಮ್ಮ ಮಕ್ಕಳ ಸ್ವಭಾವ ನೀವು ಗಮನಿಸ್ಬೇಕೀಗ. 12-13 ವರ್ಷ ಹುಡುಗರು ಇರ್ತಾರೆ ಮನ್ಯಾಗ, ಬಾಗಿಲು ಹಾಕ್ಕೊಂಡು ಓದ್ತಾರೆ, ಲಗ್ನಕ್ಕೆ ಬಾ ಅಂದ್ರೆ ಬರೋದಿಲ್ಲ ಅವ್ರಿಗೆ. ಬೋರ್ ಆಗ್ತದೆ ಲಗ್ನ. ಮನ್ಯಾಗ ಗೆಸ್ಟ್ ಬಂದ್ರೆ ರೂಮ್ನಾಗ ಕೂತಿರ್ತಾರೆ, ಕರಿಬೇಕು ನೀವು, ಮುಖ ತೋರ್ಸ್ ಒಳಗೆ ಹೋಗ್ತಾರೆ ಅವರು. ಅವ್ರಿಗೊಂದು ಮೊಬೈಲು, ಒಂದು ಟಿ ವಿ ಮತ್ತು ಲ್ಯಾಪ್ಟಾಪ್ ಕೊಟ್ಟರಂತೂ ಬೆಸ್ಟೇ. ಅವ್ರು ಯಾರೂ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಒಳ್ಳೆ ಸತ್ಯನಾರಾಯಣ ಪೂಜೆ ಆಗ್ತದೆ, ಬಾರೋ ದೇವ್ರ ನಮಸ್ಕಾರ ಮಾಡಬಾರೋ ಅಂತ ಕರೀತಾರೆ. ಅಡುಗೆ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತಿರ್ಬೇಕಾದ್ರೆ ಹಾಲ್ನಾಗ MTV ನಡೆದದು. 400 ಚಾನಲ್ ಅವ ನಿಮಗೆ. 400 ಚಾನಲ್ ಮೂಲಕ ಏನೇನು ತೋರಿಸ್ತಾರ ಅಂತ ನೀವು ಕಂಡಿದ್ದೀರಿ. ಗೊತ್ತಿಲ್ಲದ ಹಂಗೆ ಮಕ್ಕಳ ಮನಸ್ಸು ಬದಲಿ ಆಗ್ಲಿಕತ್ತದ ಈಗ. ಆ ವಾತಾವರಣ ಬದಲಿ ಆಗ್ಲಿಕತ್ತದ ಮನ್ಯಾಗ. ಈಗ ತಾಯಂದ್ರೆಲ್ಲರೂ ಸೀರಿಯಲ್ನಾಗ ಕೂತಾರೆ, ತಂದೆಯರು ನ್ಯೂಸ್ ನೋಡ್ತಾರೆ, ಮಕ್ಕಳು ನೋಡೋರು ಯಾರೀಗ? ಈ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬಂದದ ಈಗ. ನನಗೆ 50 ವರ್ಷದಿಂದ ಏನು ಧೈರ್ಯ ಆಯಿತು ನನಗೆ, ನಮ್ಮ ಸಂಸ್ಕೃತಿನ ಯಾರು ಅಗಲಾಡ್ಸಿಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಅದು ಹೊರಗಿನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದನೇ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ನಾ ಕೈ ಮುಗಿತೀನಿ, ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಮಾಡಿರಿ. ಎಲ್ಲಿವರೆಗೂ ಮಕ್ಕಳು ಬರೀ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತಾರೋ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿ ವಿಯಲ್ಲಿ ನಿರ್ಜೀವ ವಸ್ತು ಅದು, ಎಲ್ಲಿವರೆಗೂ ಅಲ್ಲೇ ಸಂಬಂಧ ಬೆಳೆಸ್ಕೊತ ಹೋಗ್ತಾರೋ ಈ ಸಂಬಂಧಗಳು ಅಳಕಾಗ್ತಾ ಹೋಗ್ತಾವೆ, ಅಶಕ್ತ ಆಗ್ತಾವೆ, ಬಹಳ ಅಶಕ್ತ ಆಗ್ತಾವೆ. ನನಗೆ ಖಾತ್ರಿ ಅದ ಅದು. ಮೊದಲು ಹೇಳ್ತಿದ್ವಿ ಸಿನಿಮಾ 1 ವರ್ಷ ನಡೀತು, 2 ವರ್ಷ ನಡೀತು, 3 ವರ್ಷ ನಡೀತು ಅಂತ. ಈಗ ಯಾರೋ ಸಿನಿಮಾ ಹೇಳ್ದ ಸಂಭ್ರಮದ 1 ವಾರ 2 ವಾರ, ಮಂದಿ ನೋಡೋದಿಲ್ಲ ಈಗ. ನಮ್ಮ ಸಂಸಾರಗಳು ಹಾಗೆ ಆಗ್ಲಿಕ್ಕೆ ನಿಮಗೆಲ್ಲ ಗೊತ್ತದೆ. ಈಗ 10 ವರ್ಷ ಜೋಡಿ ಇದ್ದಾರಂದ್ರೆ ಅಚೀವ್ಮೆಂಟ್ ಅನ್ನೋಂಗೆ ಆಗ್ಯದ ಈಗ. ಯಾಕೆ? ನಿರ್ಜೀವ ವಸ್ತುಗಳ ಜೊತೆ ಬದುಕಿ ಅಭ್ಯಾಸ ಆಗಿ ಜೀವಂತ ವ್ಯಕ್ತಿಗಳು ಬದುಕೋದು ಹೆಂಗೆ ಅಂತ ಗೊತ್ತಾಗೋದು ನಮಗೆ. ದಯವಿಟ್ಟು ಹೊರಗೆ ಎಳೀರಿ ಮಕ್ಕಳನ್ನ, ಸ್ವಲ್ಪ ಹರಟಿ ಹೊಡೀರಿ. ಒಂದು ಎಕ್ಸ್ಪರಿಮೆಂಟ್ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ನಾನು. ನೀವು ಏನು ಮಾಡಿದ್ರು ಅಡ್ಡಿ ಇಲ್ಲ, ದಿನ ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಆದರೂ ಎಲ್ಲರೂ ಒಂದು ಕಡೆ ಕೂಡ್ರಿ. ಇದು ನಾನು ಕಾಮನ್ ಫ್ಯಾಮಿಲಿ ಟೈಮ್ ಅಂತ ಕರಿತೇನೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗೋದಿಲ್ಲ. ಫ್ಯಾಮಿಲಿ ಟೈಮಿಂದ ಎಲ್ಲರೂ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜ ಇಜ್ಜಿ ಇದ್ರಂತೂ ಭಾಳ ಬೆಸ್ಟ್ ಅದು. ಎಲ್ಲರೂ ಕೂತ್ಕೊಂಡು ಹರಟಿ ಹೊಡೀರಿ. ಒಂದು ಯಾವುದಾದ್ರು ಒಂದು ಸಣ್ಣ ಪುಸ್ತಕ ಕಥೆಯಾರು ಓದಿರಿ ಅಂತ ಎಲ್ಲರೂ ಕೂಡಿ. ಮನ್ಯಾಗ ಏನಾಯ್ತು ಒಂದು ತಾಯಿ ಹೇಳಿ, ಆಫೀಸ್ನಾಗ ಏನಾಯ್ತು ಅಂತ ಅಪ್ಪ ಹೇಳಿ, ಶಾಲೆಗೆ ಏನಾಯ್ತು ಒಂದು ಮಕ್ಕಳು ಹೇಳಿ, ಹರಟಿ ಹೊಡೀರಿ ಬರೀ. ಈಗ ಹಾಗೆ ಮರ್ತೆ ಹೋಗ್ಬಿಟ್ಟು ನಮ್ಮ ಹರಟಿ ಹೊಡೆಯೋದು, ಊಟ ಸೇದ್ ಕೂಡಿ ಮಾಡೋದಿಲ್ಲ ನಾವೀಗ. ಅರ್ಧ ತಾಸು ಹರಟಿ ಹೊಡೆದ್ರೆ ಏನಾಗ್ತದೆ ಗೊತ್ತದೆ? ನಿಮ್ಮ ನಡುವಿನ ಗಾಡಿ ಕರಗ್ತಾವೆ. ಎಲ್ಲರೂ ಗಾಡಿ ಕಟ್ಕೊಂಡ್ಬಿಟ್ಟಿವಿ ನಾವೆಲ್ಲರೂ. ಈಗ ಮಕ್ಕಳಿಗೆ ಹೆಂಗೆ ಹೇಳೋದು ಅಂತ ಅಪ್ಪ ಅಮ್ಮ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳಿ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರ್ತೀವಿ ನಾವು. ಮಗುಗಲ್ಲ ಮೊಬೈಲ್ ಯೂಸ್ ಮಾಡಬೇಡ ಅಂತದಕ್ಕೆ ಹರ್ಕೊಂಡು ಸತ್ತು ಹೋಗೋದು, ಮಾರ್ಕ್ಸ್ ಯಾಕೆ ಕಮ್ಮಿ ಬಂತು ಸತ್ತು ಹೋಗೋದು. ಅಸಡ್ಡೆ ಅನ್ಸಂಗಿಲ್ಲ ನಿಮ್ಗೆ? ಯಾಕೆ ಅಷ್ಟು ಮಕ್ಕಳು ಸೆನ್ಸಿಟಿವ್ ಆದರೂ? ನಾವು ಹತ್ತಿರ ಇಟ್ಕೊಳ್ಳೇ ಇಲ್ಲ ಅವ್ರು. ಅವ್ರು ದೂರ ಇದ್ದಾರೆ, ಅವ್ರು ಸಂತೋಷ ಸಿಗೋದೆಲ್ಲ ಮಷಿನ್ ಜೋಡಿ ನಿರ್ಜೀವ ವಸ್ತುಗಳ ಜೊತೆ ಸಿಗ್ತದೆ. ಅರ್ಧ ತಾಸು ಹರಟಿ ಹೊಡೀರಿ, ಮಾತಾಡ್ರಿ, ಕರಗಬೇಕು, ಗಾಡಿ ಕರಗಬೇಕು. ಆಗ ನಿಮ್ಮ ಮಗು ಅಂತ ಅರ್ಥ ಆಗ್ತದೆ. ದಯವಿಟ್ಟು ಒಂದು ಅರ್ಧ ತಾಸು ಅವ್ರೊಡಿ ಹರಟಿ ಹೊಡೀರಿ, ಫ್ಯಾಮಿಲಿ ಟೈಮ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೇಳಿದ್ರು ನನಗೆ, ಮನೆಗೇನ್ರಿ ಓದ್ತೀರೇನ್ರಿ ಮೇಷ್ಟ್ರಿ ಅಂದರು. ನಾ ಮಾಸ್ತರ್ ಅಲ್ರಿ, ಓದ್ತೀನಿ ಅಂದೆ. ಹಂಗಲ್ಲ, ಎಲ್ಲರೂ ಕೂಡಿ ಓದ್ತೀರಾ ಅಂದರು. ಇಲ್ಲ ಅಂದೆ. ಶುರು ಮಾಡಿರಿ ಅಂದರು. ನೀವು ನಂಬಲಿಕ್ಕಿಲ್ಲ, ಇವತ್ತಿನವರೆಗೂ ಪ್ರಾಮಾಣಿಕವಾಗಿ 48 ವರ್ಷ ಮಾಡ್ಕೊಂಡು ಬಂದೀನಿ ನಾನು. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ, 2 ಮಕ್ಕಳು ಕೂತ್ಕೋಬೇಕು. ನನಗೆ ಕುಮಾರವ್ಯಾಸ ಭಾರತ ಭಾಳ ಇಷ್ಟ. ದಿನಕ್ಕೊಂದು ಸಂಧಿ ಓದ್ತಿದ್ದೆ ನಾನು. ಶ್ರೀವನಿತೆ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಅನ್ನೋಕೆ ಶುರು ಮಾಡಿದ್ರೆ ಎಲ್ಲರೂ ನನ್ನ ಜೋಡಿ ಅಂತಿದ್ರು. ದಿನ ಒಂದು ಸಂಧಿ ಓದೋದು, ಆ ಪ್ರಶ್ನೆ ಕೇಳಬೇಕು, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಅಂತೆಲ್ಲ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡೋದು. ಭಾಸ್ಕರ ಕುಮಾರವ್ಯಾಸ ಆದಮೇಲೆ ರಾಮಾಯಣ ದರ್ಶನ ಓದೋಣ ಅಂತ, ಮಂಕುತಿಮ್ಮನ ಕಗ್ಗ ಓದೋಣ, ಭಗವದ್ಗೀತೆ ಓದೋಣ ಶುರು ಆಯ್ತು. ಅದರಿಂದ ಏನು ಮಜಾ ಅಂತ ಹೇಳ್ತೀನಿ ನಾನು. ನನ್ನ ಮಕ್ಕಳಿಬ್ಬರು ITಯಲ್ಲಿದ್ದಾರೆ. ಒಬ್ಬ ಇಂಗ್ಲೆಂಡಿಗೆ ಹೋದ. ಅಲ್ಲಿ ಹೋಗಿ ಫೋನ್ ಮಾಡಿದವ ನನಗೆ.
ಅಪ್ಪ ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ಲಿಲ್ಲ ಅವ, ಅಮ್ಮನ ಕೈ ಊಟ ತಪ್ಪಿ ಹೋತು ಅನ್ಲಿಲ್ಲ. ಅಪ್ಪ ಐ ಮಿಸ್ಸಿಂಗ್ ಕಗ್ಗ, ನಾವು ಬಂಕುತಿ ಮನೆ ಕಗ್ಗ ಮಿಸ್ ಆಗ್ತದೆ ನನಗೆ ಅಂದ. ಎಷ್ಟು ಖುಷಿ ಆಯ್ತು ಗೊತ್ತ ನನಗೆ. ಅವಾಗ ಅದು ಏನು ಮಾಡಬೇಕು ಪುಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯೊಳಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250 ಕಗ್ಗ ನಂದು ಮಾಡಿ ಕಳಿಸಿದೆ. ಇವತ್ತಿಗೂ ಅವಾಗ 100 ಪದ್ಯ ಬಾಯಿಗೆ ಬರ್ತಾವೆ. ನಾನಂದೇ ಗುಂಡಪ್ಪ ಇನ್ನೊಂದು ತಲೆಮಾರಿ ಬದುಕೊಂಡ್ರು. ಇನ್ನೊಬ್ಬ ಮಗ ರಾಮಾಯಣ ಹೇಳಿದೆ, ರಾಮಾಯಣ ಕಲ್ಕೊಂಡ. ಇದನ್ನು ಮೊಮ್ಮಗಳಿದ್ದಾಳೆ. ಎಷ್ಟು ಖುಷಿ ಆಗ್ತದೆ ಕೇಳಿದಾಗ. ಆಕೆ ಎಂಥ ಇಂಟ್ರಿಕೇಟ್ ಕ್ವಶನ್ ಕೇಳ್ತಾರೆ ರಾಮಾಯಣದ್ದು. ಅಡ್ಡಿ ಇಲ್ಲಪ್ಪ, ರಾಮಾಯಣ ಇನ್ನೊಂದು ತಲೆಮಾರಿ ಬದುಕೊಂತು. ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ಹೆಂಗೆ ಆಗೋದು? ನಾವು ಮನ್ಯಾಗ ಸಂಸ್ಕೃತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಬರೋದು ಹೆಂಗೆ? ಇನ್ನೊಂದು ಪೇರೆಂಟ್ಸ್ ಇದ್ದಾರೆ, ಭಾಳ ಹೇಳ್ಬಿಡ್ತೀನಿ ನಾನು. ಕೆಲವ್ರಿಗೆ ಏನಿರುತ್ತೆ ಅಂದರೆ ಶಾಲೆ ಫೀಸ್ ಕಟ್ಟಿವಲ್ಲ, ಮಾಡ್ತಾರೆ ಬಿಡ್ರಿ, ಅವರು ಶಾಲೆಗೆ ಮಾಡ್ತಾರೆ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಹಳೆ ಬಟ್ಟೆ ಕೊಡೋದು, ಒಗೆದು ಇಸ್ತ್ರಿ ಮಾಡಿಕೊಡ್ತಾರೆ. ಹೆಂಗಿದ್ರು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಸ್ಕಾರ ಮನೆಯೊಳಗೆ ಶುರು ಆಗಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ಶಾಲೆ ಇರ್ತದೆ. ಶಿಕ್ಷಕರು ಮತ್ತು ಪಾಲಕರು ಇಬ್ಬರು ಕೈ ಸೇರಿದರೆ ಮಾತ್ರ ಮಗು ದೊಡ್ಡದಾಗ್ಲಿಕ್ಕೆ ಸಾಧ್ಯದ. ದಯವಿಟ್ಟು 3 ತಿಂಗಳಿಗೊಮ್ಮೆ ಶಾಲೆಗೆ ಹೋಗಿ ಟೀಚರ್ ಹತ್ರ ಮಾತಾಡ್ರಿ, ಮಗ ಹೆಂಗೆ ಓದ್ತಾನ ಅಂತ ಕೇಳ್ರಿ. ಆಗ ಕೋರ್ಸ್ ಕರೆಕ್ಷನ್ ಮಾಡಬೇಕು. ದಯವಿಟ್ಟು ಹಾಗೆ ಮಾಡಿದಾಗ ನಮ್ಮ ಜೀವನ ಚೆಂದ ಆಗ್ತದೆ. ಮುಖ್ಯವಾಗಿ ನನಗೆ ಹೇಳೋದು, 2050ಕ್ಕೆ ಭಾರತ ಅತ್ಯಂತ ರಾಷ್ಟ್ರ ಆಗ್ತದೆ. ನಾವು ಮಾಡ್ತೀವಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ವಿ ನಾವು. ಭಾರತ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದ್ರ ಬಗ್ಗೆ ನನಗೆ ಹೆದರಿಕೆನೂ ಅದ. ಹೆದರಿಕೆ ಯಾಕಂದ್ರೆ ಇಷ್ಟೊಂದು ಲಾರ್ಜ್ ಕಮ್ಯುನಿಟಿ ಅದ ಯಂಗ್ಸ್ಟರ್ಸದ್ದು. ಅವ್ರು ಸರಿಯಾಗಿ ಹಾದಿ ಕೊಡಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ. ದೊಡ್ಡ ಡ್ಯಾಮ್ ಕಟ್ಟಿ ನೀವು ಕೆನಾಲ್ ಮಾಡಿದ್ರೆ ನೀರು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತದೆ. ನೀವು ಕೆನಾಲೇ ಮಾಡಿದ್ರೆ ಡ್ಯಾಮ್ ಕಟ್ಟಿ ಬಾಗಿಲ ತೆಗೆದ್ರೆ ನೀರು ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗ್ತದೆ. ಇಷ್ಟೊಂದು ಜನ ಯುವಶಕ್ತಿ ನಮ್ಮಲ್ಲದ. ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಿದರೆ ದೇಶಕ್ಕೆ ಪ್ರಯೋಜನ ಆಗ್ತದೆ. ಮಾಡಲಿಲ್ಲ ಅಂದ್ರೆ ದೊಡ್ಡ ಡೇಂಜರ್ ಆಗ್ತದೆ. ಆ ದೊಡ್ಡ ಜವಾಬ್ದಾರಿ ನಾವೆಲ್ಲ ಶಿಕ್ಷಕರಾದವರಿಗೆ, ಶಿಕ್ಷಣ ಸಂಸ್ಥೆ ನಡೆಸೋರ ಮೇಲೆ ಅದ. ನಮ್ಮಿಬ್ಬರು ನಮ್ಮ ಜವಾಬ್ದಾರಿಯನ್ನು ಅರಿತು ನಡೆದಾಗ ನನ್ನ ದೇಶ ತುಂಬ ಚೆಂದ ಆಗ್ತದೆ. ಅದಾಗೂ ಕನಸು ನಮ್ದು ಎಲ್ಲರದು ಅದ. ಆ ಹಾದಿಯೊಳಗೆ BK ಮಾಡೆಲ್ ಸ್ಕೂಲ್ ಅದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.